ಸಿನಿಮಾ ಗಿನ್ಮಾ ಸೇರ್ಕೊಂಡೇನು ಫ್ರೀ ಆಗಿದ್ದೀರೋ ಹೆಂಗೆ? ಇಲ್ಲ ಸರ್, ಯಾರಾದರೂ ಮಾಡಂಗಿದ್ರೆ ಮಾಡೋಣ, ಬಟ್ ನಾನೇನು ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ. ಬಟ್ ದಿನ ಐ ಥಿಂಕ್ ಸಾರ್ವಜನಿಕ ಜೀವನದಲ್ಲಿ ಐ ಥಿಂಕ್ ನಾವು ಎತ್ತರ ಧ್ವನಿನೇ ಒಂದು ಸಿನಿಮಾ ರೀತಿಗಳಾಗ್ತಾ ಇದೆ. ಅಥವಾ ವೆದರ್ ಇಟ್ ಈಸ್ ಭ್ರಷ್ಟಾಚಾರ ಆಗಿರ್ಬೋದು ಇವತ್ತು ಕಾಂಗ್ರೆಸ್ ಸರ್ಕಾರದ್ದು, ತದನಂತರ ಈಗ ಆಟೋ ವಿಚಾರ ಆಗಿರ್ಬೋದು, ಪರ್ಮಿಟ್ಗಳ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಎತ್ಕೊಂಡು ಒಂದು ಫಿಲಮ್ ಥರನೇ ಓಡ್ತಾ ಇದೆ. ಒಂದು ಲೈವ್ ಫಿಲಮ್ ನಡೀತಾ ಇದೆ. ನೋಡೋಣ, ಯಾರಾದರೂ ಮುಂದೆ ಬಂದರೆ ಮಾಡೋಣ ಸರ್. ಅಲ್ಲ, ಪ್ರತಿ ವಿಚಾರದಲ್ಲೂ ಕೂಡ ಮೂಗು ತೂರಿಸ್ತೀರಿ, ಅದು ಎಂತಹದ್ದೇ ರಾಜಕಾರಣಿಯ ಮ್ಯಾಟ್ರ್ ಆಗಿರಲಿ. ಹಾಂ ಸರ್. ಆದರೆ ಸಾಕಷ್ಟು ಬಾರಿ ನೀವು ಸದಾಶಿವನಗರದ ರಾಜಕಾರಣಿಗಳ ಬಗ್ಗೆ ಯಾಕೆ ಮೂಗು ತೂರ್ಸಕ್ಕೆ ಹೋಗ್ತೀರಿ ಅಂತ? ಇಲ್ಲ, ಈಗ ನೋಡಿ, ಸಮಾಜದಲ್ಲಿ ನಾವು ರಾಜಕಾರಣಿಗಳಿಗೆ ಆಯ್ಕೆ ಮಾಡೋದು ನಮಗೆ ಸೇವೆ ಮಾಡಲಿ ಅಂತ, ನಾವು ಕಟ್ಟಿರುವಂಥ ತೆರಿಗೆ ಸಮಾಜಕ್ಕೆ ವಾಪಸ್ ಕೊಡಲಿ ಅಂತ. ಅದೆಲ್ಲೋ ಒಂದು ಕಡೆ ತಿಂದಾಕೋದು, ಡಕಾಯಿತಿತನ ಕೆಲಸ ಮಾಡೋದು, ಅದನ್ನು ಲೂಟಿ ಮಾಡೋದು, ಅಥವಾ ಪರ್ಸೆಂಟೇಜ್ ಲೆಕ್ಕ ಅದನ್ನು ಅವರು ತಮ್ಮ ಆಸ್ತಿ ಥರ ಬಳಸ್ಕೊಳೋದು ಮಾಡಿದಾಗ ಧ್ವನಿ ಎತ್ತಬೇಕಾಗತ್ತೆ ಸರ್. ಆಮೇಲೆ ಸದಾಶಿವನಗರದ ರಾಜಕಾರಣಿ ಇಡೀ ಕರ್ನಾಟಕಕ್ಕೆ ಡಾನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಡಾನನ್ನು ಪ್ರಶ್ನೆ ಮಾಡೋಂಥ ಜನ ಇದ್ದಾರೆ ಅಂತ ಗೊತ್ತಾಗ್ಬೇಕು ಆತನಿಗೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಈ ಥಿಂಗ್ಸ್ ಈಸ್ ಇನ್ ಎ ಮಾಫಿಯಾ, ಒಂದೊಂದು ಮಾಫಿಯಾ ಗ್ಯಾಂಗ್ಗೆ ಲೀಡರ್ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದು ತಪ್ಪು. ಆ್ಯಕ್ಚುಲಿ ಇದು ಪ್ರಜಾಪ್ರಭುತ್ವ, ಪ್ರಜೆಗಳೇ ಐ ಥಿಂಕ್ ಕಿಂಗು. ಸೊ ಆ ಮನಸ್ಥಿತಿ ಬರಲಿ ಆತನಿಗೆ ಅಂತ. ಅದರ್ವೈಸ್ ಈಸ್ ಎ ಗುಡ್ ಐ ಥಿಂಕ್ ಆ್ಯಕ್ಟರ್ ಅಂತ ಹೇಳ್ಬೋದು. ಈ ಡಾನನ್ನು ಮುಟ್ಟಿದ್ರೆ ಜಗ್ಗಿಗೆ ಸ್ವಲ್ಪ ಪ್ರಚಾರ ಸಿಗುತ್ತೆ ಅನ್ನೋದು ಜಗ್ಗಿಗೆ ಚೆನ್ನಾಗಿ ಗೊತ್ತಿದೆ, ಹಾಗಾಗಿ ಮುಟ್ತಾ ಇದ್ದಾರೆ ಅಂತ. ಸರ್, ಈ ಡಾನು ಕೊಡಿಗೇಳಿ ಮುನೇಗೌಡ, ದ ಫಸ್ಟ್ ಡಾನ್ ಆಫ್ ಕರ್ನಾಟಕ ಸ್ಟೇಟ್. ರೌಡಿ ಮುನೇಗೌಡರು ಕೊಡಿಗೇಳಿಯವರು, ಅವ್ರ ಶಿಷ್ಯನೇ ಕೊತ್ವಾಲೆಲ್ಲ, ಅವ್ರ ಶಿಷ್ಯಂದ್ರೆ ಇವರೆಲ್ಲ. ಸೊ ಡಾನು ನಮ್ಮೂರು ಕೊಡಿಗೇಳಿ ಮುನೇಗೌಡರು. ಸೊ ಜಸ್ಟ್ ಇಮ್ಯಾಜಿನ್ ನಾವೆಷ್ಟು ಪವರ್ಫುಲ್ ಅಂತ. ಓಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.